ಎಲ್ರಿಗೂ ನಮಸ್ಕಾರ. ಈ ಶೋನ ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕ್ವಾಟ್ಲೆ ಕಿಚನ್ ಅಂತ. ಕಿಚನಲ್ಲಿ ಕೇವಲ ಅಡುಗೆ ಮಾತ್ರ ಇರೋದಿಲ್ಲ, ಅದರಲ್ಲಿ ಕ್ವಾಟ್ಲೆನೂ ಇರುತ್ತೆ ಅಂತ. ನಾವು ಈ ಥರದ ಒಂದು ಫಾರ್ಮ್ಯಾಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ. ಅಂದರೆ ಜನಗೆ ತುಂಬ ಇಷ್ಟ ಆಗಿತ್ತು ಆ ಫಾರ್ಮ್ಯಾಟ್. ಏನು ಅಂದರೆ ಆ್ಯಕ್ಟಿಂಗ್ ಗೊತ್ತಿರೋರೊಬ್ಬರು, ಆ್ಯಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ಬರು, ಅವರಿಬ್ಬರನ್ನೂ ಜೋಡಿಯಾಗಿಬಿಟ್ರೆ ಅಲ್ಲಿ ಯಾವ ಥರದ ಮನರಂಜನೆ ಹುಟ್ಟಬಹುದು ಅಂತ, ಆ ಥರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗನ್ಸುತ್ತೆ. ಆದರೆ ಅಲ್ಲಿ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ, ಆದರೆ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ಜಾಬ್. ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ, ಮಾಡಕ್ಕೆ ಗೊತ್ತಿರೋರೊಬ್ಬರು, ಇನ್ನು ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲಿರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಂದು ಅಡುಗೆ, ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನರಂಜನೆನೇ ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಾಗಿದೆ ಈ ಶೋನಲ್ಲಿ. ನನಗೆ ಈ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕ್ಕಾಗುತ್ತೆ ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಒಳ್ಳೆ ಅಡುಗೆ ಮಾಡುವಂಥ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತಹ ಮನರಂಜನೆ ಇದೆಯಲ್ಲ, ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ದೀವಿ. ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ ಆಗಿರ್ಬೋದು, ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ. ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ, ಅಡುಗೆನೇ ಬರದೇ ಇರುವಂಥ ಗ್ಯಾಂಗು, ಅವರನ್ನ ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಗ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ಅಷ್ಟು ಫನ್ನಾಗಿ ಆ ಕಂಟೆಂಟ್ ಇದೆಯಲ್ಲ, ಅವರಿಬ್ಬರ ಕಾಂಬಿನೇಷನಿಂದ ಹುಟ್ಕೊಂಡಂಥ ಆ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ತುಂಬಾ ಫನ್ನಾಗಿದೆ. ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಯಾಕಂದರೆ ಒಬ್ರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದರೆ ಕೇವಲ ಮನೇಲಿ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂತಂದರೆ ಇಲ್ಲ. ಇಲ್ಲಿರುವಂಥ ಕ್ವಾಟ್ಲೆ, ಇಲ್ಲಿರುವಂಥ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂಥ, ಅವರಿಗೆ ತಲುಪುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ. ಆ ಉದ್ದೇಶ 100% ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡಲ್ಲಿ ನೋಡಿ. ನಾನಂತೂ ಗಿಚ್ಚಿಗಿಲಿಗಿಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿ ಸಮಾನವಾಗಿ ನಾನು ಇಲ್ಲಿ ನಕ್ಕಿದ್ದೀನಿ. ಅಷ್ಟು ಮನರಂಜನೆ ಈ ಕ್ವಾಟ್ಲೆ ಕಿಚನ್ನಲ್ಲಿ ಇತ್ತು ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು ಮ್ಯಾಮ್. ಇವಾಗ ಇನೋವೇಟಿವ್ ಅಡುಗೆಗೆ ಪ್ರಸಿದ್ಧರಾದ ಮ್ಯಾಡ್ ಶೆಫ್ ಕೌಶಿಕ್ ಅವರು ಕ್ವಾಟ್ಲೆ ಕಿಚನ್. ನಮಸ್ಕಾರ ಎಲ್ಲರಿಗೂ. ನಾನು ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ, ಇವಾಗ ವಾಪಸ್ ಬರೋದ್ರಲ್ಲಿ ನಾನು ತುಂಬ ಸಂತೋಷ, ಹೆಮ್ಮೆ. ಯಾಕಂದರೆ ಇಲ್ಲೇ ಬೆಳೆದಿದ್ದು, ಇಲ್ಲೇ ಓದಿದ್ದು, ಆ್ಯಂಡ್ ಸುಮಾರು ವರ್ಷಗಳಿಂದ ರೌಂಡ್ ಮಾಡ್ತಾ ಇದ್ದೀನಿ ನಾನು ಆಲ್ ಓವರ್ ದ ವರ್ಲ್ಡ್. ಬಾಂಬೆ, ಡೆಲ್ಲಿ, ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರೋದು. ಇನ್ಫ್ಯಾಕ್ಟ್ ಬಂದಿದ್ದು ಮೊದಲೇ ಡಿಶ್ ಟೇಸ್ಟ್ ಮಾಡಿದ್ದು ಏನಂದರೆ ರಾಗಿ ಮುದ್ದೆ. ತುಂಬ ಚೆನ್ನಾಗಿತ್ತು. ಮ್ಯಾಮ್ ಹೇಳೋ ಹಾಗೇನೆ ಇವಾಗ ಇದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಶೋ ಆಗಿದೆ. ಇದರಲ್ಲಿ ಡಾನ್ಸ್ ಇದೆ, ಸಾಂಗ್ ಇದೆ, ಕಾಮಿಡಿ ಇದೆ, ಕ್ವಾಟ್ಲಿ ಇದೆ, ಅಡುಗೆನೂ ಇದೆ. ಆ್ಯಂಡ್ ಎಲ್ಲರ ಮನೇಲಿ ಹೇಗೆ ಇವಾಗ ಹೆಂಗಸರು ಅಡುಗೆ ಮಾಡೋವಾಗ ನಾವೆಲ್ಲ ಹೋಗ್ಬಿಟ್ಟು ಕ್ವಾಟ್ಲಿ ಕೊಡ್ತೀವೋ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಮಾಡಿ ಅದು ಮಾಡಿ ಅಂತ ಹೇಳ್ತೀವೋ, ಅಂತಲೇ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಕ್ವಾಟ್ಲಿ ಕೊಡೋದು ವೆರಿ ನಾರ್ಮಲ್. ಆ್ಯಂಡ್ ಇಲ್ಲಿ ನಮ್ಮ ಕ್ವಾಟ್ಲೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟಿಷ್ಟೆಲ್ಲ ನಗ್ದಿದ್ದು, ಆ್ಯಂಡ್ ಹೊಟ್ಟೆ ನೋವೇ ಬರುತ್ತೆ ಆವಾಗ. ಸೊ ತುಂಬ ಚೆನ್ನಾಗಿದೆ. ಇಟ್ಸ್ ಗ್ರೇಟ್ ಟು ಬಿ ಹಿಯರ್. ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರೂ. ಸರ್, ಹಾಗೆ ಕ್ವಾಟ್ಲೆ ಕಿಚನ್ನ ವೀಕ್ಷಕರು ಯಾಕೆ ನೋಡಬೇಕು ಅನ್ನೋದನ್ನ ಹೇಳಿ. ನೋಡ್ದಿದ್ರೆ ಅದು ಅಕಸ್ಮಾತ್ ಅವ್ರು ನೋಡಿಲ್ಲ ಅಂದರೆ ಅವ್ರ ಕಷ್ಟ. ಯಾಕಂದರೆ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಕಂಟೆಂಟಲ್ಲಿ ನಿಮ್ಗೆ ನೋಡಿದರೆ ಅಡುಗೆನೂ ಇರುತ್ತೆ, ಕಾಮಿಡಿ ಇರುತ್ತೆ, ಸ್ಟ್ರೆಸ್ ಬಸ್ಟರ್. ಅಕಸ್ಮಾತ್ ಕೆಲಸ ಮಾಡಿ ಮುಗಿಸ್ಮೇಲೆ ವಾಪಸ್ ಬಂದರೆ ಇದನ್ನು ನೋಡಿಬಿಟ್ಟು ದೇ ಕ್ಯಾನ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಒಂದು ಶೋ. ಇಟ್ಸ್ ಅ ಫ್ಯಾಮಿಲಿ ಶೋ. ತುಂಬ ಕ್ಲೀನಾಗಿದೆ. ಡೆಫಿನೆಟ್ಲಿ ನೋಡಬೇಕು. ಧನ್ಯವಾದಗಳು ಸರ್. ಕನ್ನಡದ ಹೆಮ್ಮೆಯ ನಿರೂಪಕಿ ಅನುಪಮಾ ಗೌಡ ಅವರು ಕ್ವಾಟ್ಲೆ ಕಿಚನ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯೂಶಲಿ ನಾವು ಬರೀ ಕುಕ್ಕಿಂಗ್ ಶೋನ ನೋಡಿರ್ತೀವಿ, ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ
ಅವ್ರದ್ದು ಎಲ್ಲನವನ್ನು ಮೀರಿ ಸಕ್ಕದಾಗಿ ಅಡಿಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನ ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ಬೇಕಾಗತ್ತೆ, ಚೆನ್ನಾಗಿಲ್ಲೇ ಇದ್ರೂ ಪಾಪ ಟ್ರೈ ಮಾಡ್ಬೇಕಾಗತ್ತೆ. ಅಂದ್ರೆ ಸುಲಭ ಇಲ್ಲ ಅವ್ರು ಅಡಿಗೆ ಮಾಡೋದು. ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡಿಗೆನ ಮಾಡಿ ಬಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದ್ರೆ ಕೆಲವೊಂದ್ಸಲ ಉಪ್ಪು ಜಾಸ್ತಿ ಆಗತ್ತೆ, ಹುಳಿ ಜಾಸ್ತಿ ಆಗತ್ತೆ, ಇನ್ನೊಂದೇನೋ ಆಗ್ತಾ ಇರತ್ತೆ. ಆದ್ರೆ ಈ ತರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡಿಗೆನ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ನಾವು ಹೋದ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದ್ರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ, ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದಿಸ್ ಶೋ ಅಂತ ನಂಗೆ ಅನ್ಸುತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕ್ವಾಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರದವ್ರಿಗೆ ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ನ ವಿನ್ನರ್ ಆಗ್ತಾರೆ. ಧನ್ಯವಾದಗಳು. ಈಗ ಕನ್ನಡದ ಹೆಮ್ಮೆಯ ಹಾಸ್ಯ ನಟ ಕುರಿ ಪ್ರತಾಪ್ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮ ರೆಸ್ಪಾನ್ಸಿಬಲ್ ಆಂಕರ್ಗೆ ಎಲ್ರಿಗೂ ನಮಸ್ಕಾರ. ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಉಪ್ಪು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು. ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ, ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ, ಇಂಥ ಘಟಾನ್ಘಟಿ ಕ್ವಾಟ್ಲೆಗಳ ಜೊತೆ, ಕುಕ್ಗಳ ಜೊತೆ ನಾವು ಮಾಡ್ತಿರೋದು. ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ವಾಟ್ಲೆ ಮಾಡ್ತಾರೆ, ಅಷ್ಟು ಕಾಮಿಡಿ ಇದೆ. ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರಾ, ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ. ಇವ್ರು ಹೇಳ್ದಂಗೆ ಡ್ಯಾನ್ಸ್ ಇದೆ, ಕಾಮಿಡಿ ಇದೆ, ಅಡುಗೆ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು, ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು. ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ, ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ. ಅಷ್ಟು ಮಜಾ ಮಾಡ್ತಾಯಿದ್ದೀವಿ. ಮೊದಲನೇ ಎಪಿಸೋಡೇ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ. ನಾಳೆ ಟೆಲಿಕಾಸ್ಟ್ ಆಗೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗೋ ಅಷ್ಟು ನಕ್ಕಿದ್ದೀವಿ. ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡು 24 ಅವರ್ಸ್ ಶೂಟ್ ಮಾಡಿದ್ದೀವಿ. 24 ಅವರ್ಸ್ ಶೂಟ್ ಮಾಡಿದ್ರಲ್ಲಿ ಅವರು ಸ್ಟಾರ್ಟಿಂಗಲ್ಲಿ 10 ಗಂಟೆಲಿ ಮಾಡಿದ್ದ ಅಡುಗೆ ಅಳ್ಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ. ನೀವು ತಿಂದ್ರೆ ನಾನು ತಿನ್ನಲಿಲ್ಲ, ಹುಷಾರದೆ. ಯಾಕಂದರೆ ಬೆಳಗಿನ ಜಾವ 10 ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು. ಅದೇನಾಯ್ತು, ಅದು ಅಳ್ಸೋಗಿತ್ತು. ನಾನು ಹೇಳ್ತಾ ಇದ್ದೀನಿ ಅಳ್ಸೋಗಿದೆ ಅಂತ. ವಿಧಿ ಇಲ್ಲ, ತಿಂದರು. ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ. ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ. ಅವ್ರು ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ. ಸಖತ್ ಎಂಜಾಯ್ ಮಾಡ್ತೀರಾ. ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನು ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ. ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಕಾಯ್ತಾ ಇರ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಈಗ ಮಾಧ್ಯಮ ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಈಗ ಅಡುಗೆ ಮಾಡಕ್ಕೆ ಬರುತ್ತೆ ಮನೇಲಿ? ಅಡುಗೆ ನನಗೊಂಚೂರು ಬರಲ್ಲ ಸರ್. ಬಿಸಿನೀರೊಂದು ಕಾಯಿಸ್ತೀನಿ, ಅದು ಬಿಸಿನೀರು ಯಾರಾದರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು. ಅಲ್ಲಿ ತನಕ ನೋಡ್ಕೋತಿರ್ತೀನಿ. ಅದು ಕುದ್ದಾಗ ಹೇಳಿ ಅಂತಾರೆ. ನಾನು ಅಲ್ಲಿ ನಿಂತ್ಕೊಂಡು ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತಾರೆ. ಅಷ್ಟು ಅಡುಗೆ ಗೊತ್ತಷ್ಟೇ ನನಗೆ. ಬಟ್ ಇವರು ಕ್ವಾಟ್ಲೆಗಳು ನೋಡೋಕೆ ಭಾಳ ಮಜಾ ಇದೆ ಸರ್. ನೀವು ನೋಡಿ ಸರ್. ಅಲ್ಲ, ಇವಾಗ ಇಲ್ಲಿ ಕಲ್ತ ಮೇಲೆ ಮನೇಲಿ ಕೆಲಸ ಕೊಡ್ತಾರಾ ಅಂತ? ಮನೇಲಿ ಕೆಲಸ ಕೊಡ್ತಾರಾ? ಅಡುಗೆ ಮಾಡೋ ಕೆಲಸ ಇಲ್ಲ, ಬೇಡ ಸರ್. ಬೇಡ ಸರ್, ನಮ್ಗೆ ಅಡುಗೆ ಸವಾಸನೆ ಬೇಡ. ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು. ನನಗಂತೂ ಒಂಚೂರು ಅಡುಗೆ ಬರಲ್ಲ. ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ. ಸರ್, ಇಲ್ಲಿ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರಕ್ಕ ಇಲ್ಲ ಕಾಮಿಡಿ ವಿಚಾರಕ್ಕ ಈ ಶೋ? ನನಗೇನಾ? ಯಾರಾದರೂ ಸರ್ ಮೇಡಮ್, ನಿಮಗೆ ಕೇಳ್ತಾ ಇದ್ದೆ. ಈ ಶೋ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರಕ್ಕ ಕಾಮಿಡಿ ವಿಚಾರಕ್ಕ? ಎರಡು ಅಂತ ನಾನು ಹೇಳ್ತೀನಿ.
ಯಾಕಂದ್ರೆ ಪ್ರೋಮೋ ನೋಡಿದಾಗ ಅನ್ಸಿದ್ದು ಹೆಚ್ಚು ಕಾಮಿಡಿ. ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ. ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಈಗ ನಮ್ಗೇನೋ ಹೊಸದಾಗಿ ಅಡುಗೆ ಕಲಿಬೇಕು ಅಂದಾಗ ಹೊಸ ಟೇಸ್ಟ್ ಏನೋ ತೋರಿಸ್ತಿದ್ದಾರೆ ಅಂದಾಗ ನಾವು ಅದನ್ನು ಗಮನ ಇಟ್ಟು ನೋಡ್ತೀವಿ, ಯಾವ ಥರ ಮಾಡಬೇಕು, ಏನೇನು ಹಾಕಬೇಕು ಅಂತ. ಬಟ್ ಇದು ಕಾಮಿಡಿಗೆ ನಾವು ಗಮನ ಕೊಟ್ಟಾಗ ಅಡುಗೆ ಎಲ್ಲಿಂದ ಕಲಿಯೋದು ನಾವು? ಇಲ್ಲ, ನಿಮಗೆ ಪೂರ್ತಿ ನಿಮಗೆ ಎಪಿಸೋಡ್ ತೋರ್ಸೋಕ್ಕಾಗಲ್ಲ, ಅದು ಬರೀ ಪ್ರೋಮೋ ಅಷ್ಟೇ. ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡುಗೆಯನ್ನು ಮಾಡ್ತಾರೆ. ಆ ಅಡುಗೆಯನ್ನು ಮಾಡೋದ್ರದ್ದು ಜೊತೆಗೆ ಆ ಕ್ವಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ, ಅಲ್ಲಿ ಹುಟ್ಟುವಂಥ ಒಂದು ಕಾಮಿಡಿ ಇದೆಯಲ್ಲ, ಅದು ತುಂಬ ವಿಶೇಷವಾಗಿದೆ ಅಂತ ನನಗನ್ನಿಸ್ತು. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬರೋರಿಗೆಲ್ಲ ಈ ಸ್ಕಿಲ್ ಇರಲ್ಲ. ನಾನು ಈ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ದೀನಿ, ಅವರು ಇಡೀ ಕರ್ನಾಟಕದಲ್ಲೇ ತುಂಬ ಹೆಸರು ಮಾಡಿರುವಂಥ ಒಬ್ಬ ಅಡುಗೆಗಾರ. ಅವ್ರ ಅಡುಗೆಯನ್ನು ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೆ, ಆದರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೆನ ಸಹಿಸ್ಕೊಂಡು ಅವ್ರ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅವ್ರಿಗೆ 108 ಟಾಸ್ಕ್ಗಳನ್ನು ಮಾಡ್ತಾ ಇರಬೇಕು. ಬೆಳಗ್ಗೆ ಮಾವನಿಗೆ ಬೇರೆ ಥರದ್ದು ರುಚಿಯನ್ನು ಮಾಡಿಕೊಡ್ಬೇಕು, ಮನೇಲಿ ಮಕ್ಕಳೇನೋ ಗಲಾಟೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಿಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಈ ರೀತಿ 100 ಟಾಸ್ಕ್ಗಳನ್ನು ಫೇಸ್ ಮಾಡ್ತಾ ಅಡುಗೆ ಮಾಡ್ತಾಳಲ್ಲ, ಆ ಪ್ರತಿಯೊಬ್ಬ ತಾಯಿಗೆ ಈ ಥರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನನಗೆ ಅಂದ್ಕೊಳ್ತೀನಿ. ಆ ಕ್ವಾಲಿಟೀಸನ್ನ ಬಹುಶಃ ನೋಡುವಂಥ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಈ ಕಾಂಬಿನೇಷನ್ನಿಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ, ಅದನ್ನು ತಮಾಷೆಯಾಗಿ ಹೇಗೆ ಮಾಡೋದು, ಅದನ್ನು ಖುಷಿಯಾಗಿ, ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರು ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋ ಇಂದ ನಾವು ಕಲಿಬಹುದು ಅಂತ ಅನಿಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು. ಶ್ರುತಿ ಮೇಡಮ್, ಆಮೇಲೆ ಮಕ್ಕಳು ಎಲ್ಲ ಕುತ್ಕೊಂಡು ನೋಡ್ತಾರೆ, ತುಂಬ ಮುಜುಗರ ಅನಿಸ್ತದೆ ನನ್ನ ಟೈಮು. ಒಬ್ಬ ಹಿರಿಯ ನಟಿಯಾಗಿ ಅದ್ರ ಬಗ್ಗೆ ತಾವೇನು? ಇಲ್ಲ, ಇಲ್ಲಿ ಅದಕ್ಕೆ ಇದುವರೆಗೂ ಅವಕಾಶ ಇಲ್ಲ, ಇನ್ನು ಮುಂದೆನೂ ಇರಲ್ಲ ಅಂತ ಅನ್ಕೊಳ್ತೀನಿ. ಮ್ಯಾಮ್, ನೋಡ್ತಾ ಹೋದ್ರೆ ಇದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಅಂತ. ಸ್ವಲ್ಪ ಜೋರಾಗಿ. ಹಲೋ, ಕೇಳಿಸ್ತಾ ಇದೆಯಲ್ಲ? ಸೊ ನೋಡ್ತಾ ಹೋದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನ್ಸುತ್ತೆ. ಕಾಂಪಿಟೇಷನ್ ಏನಾದ್ರು ಇರುತ್ತಾ? ಜಡ್ಜ್ಮೆಂಟ್ ಏನಾದ್ರು ನೀವು ಕೊಡ್ತೀರಾ ಅಥವಾ ಜೋಡಿ ವೈಸ್ ಎಲಿಮಿನೇಟ್ ಆಗ್ತಾ ಹೋಗ್ತೀರಾ? ಅಲ್ಲ, ಹೌದು, ಪ್ರತಿ ಒಂದು ವಾರನೂ ಕೂಡ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ಗೆ ಮುಂಚೆ. ಸೊ ಆ ಟಾಸ್ಕ್ನಲ್ಲಿ ಗೆದ್ದವರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ. ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ. ಇನ್ನು ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರವೂ ಕೂಡ ಒಂದು ಬಹುಮಾನ ಇರುತ್ತೆ. ನಮ್ಮ ಕುಕ್ಗಳು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಒಂದೆರಡು ಮಾತಾಡಿಸಿ, ಎಲ್ಲರೂ ಮಾತಾಡಿ. ಕುಕ್ ಡಿಸೈಡ್ ಮಾಡಿಲ್ಲ, ಅಲ್ಲ ಚಾಣಿ ಅಲ್ಲೇ ಮಾತಾಡಿ ಸರ್. ಈಗ ನಾವು ಇಷ್ಟು ದಿನ ಯೂಟ್ಯೂಬಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ವಿ, ಬರೀ ಅಡುಗೆ ಅಂತ ನೋಡ್ತಾ ಇದ್ದಿದ್ದು. ಈಗ ಇಲ್ಲಿ ತರಲೆನೂ ಮಾಡಿ ಅಡುಗೆನೂ ಮಾಡ್ಬೋದು, ಕಾಮಿಡಿನೂ ಮಾಡ್ಬೋದು ಅಂತ ಹೇಳಿ ಗೊತ್ತಾಗೋದಕ್ಕೆ ಈ ಶೋ ನೋಡಲೇಬೇಕು ನೀವು. ಒಳ್ಳೆ ಅಡುಗೆ ಮಾಡ್ತೀವಿ ಅನ್ನೋದಕ್ಕಿಂತ ಈ ತಮಾಷೆ ಮಾಡ್ಕೊಂಡು ಅಡುಗೆ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾಕೆಂದರೆ ಅದನ್ನೆಲ್ಲ ನೋಡಿ ನೀವೆಲ್ಲ ಪ್ರೀತಿಸಿ ಆ ಕಾಮಿಡಿ ನೋಡಿದಾಗ ಪ್ರತಿಯೊಬ್ಬರು ನಗ್ನಗ್ತಾ ಮಾಡ್ತಾರೆ. ಅಡುಗೆ ಮಾಡೋವಾಗ ಸೀರಿಯಸ್ ಆಗಿ ಮಾಡ್ತಾರೆ ಅಂತಾರೆ. ಇವಾಗ ನೋಡಿ ಈ ಶೋ ನೋಡಾದ್ಮೇಲೆ ತರಲೆ ಮಾಡೋ ಅಡುಗೆ ಮಾಡ್ಬೋದು, ಖುಷಿಯಾಗೂ ಇರ್ಬೋದು ಅಂತ. ನಿಮ್ಮೆಲ್ಲರ ಪ್ರೀತಿ ನೋಡಿ ಇನ್ನೇ ನಾಳೆ ಬರುತ್ತೆ ಸಾಯಂಕಾಲ ರಾತ್ರಿ 9 ಗಂಟೆಗೆ ನೋಡಬೇಕು, ಖುಷಿ ಪಡಬೇಕು, ಒನ್ ಮೋರ್ ಅನ್ಬೇಕು. ಧನ್ಯವಾದಗಳು. ಆರ್ ಕೆ ಚಂದನ್ ಅವರೇ, ನೀವು ಮಾತಾಡಿ. ಈ ಶೋ ಒಂದು ಆಗಲೇ ಎಲ್ಲರೂ ಹೇಳಿದಂಗೆ ಇದು ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕಿಂಗ್ ಎರಡು ಕಾಂಬಿನೇಷನ್. ಆ್ಯಂಡ್ ಕುಕಿಂಗ್ ಯೂಶಲಿ ಒಂದು ಸೀರಿಯಸ್ ಜಾಬ್ ಅಂತ ಹೇಳ್ತಾರೆ, ಬಟ್ ಅದ್ರ ಜೊತೆ ಲಾಫ್ಟರ್ ಮಿಕ್ಸ್ ಆದಾಗ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ ಅಂತ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಕುಕಿಂಗ್ ಬಂದು ಒಂದು ಸ್ಟ್ರೆಸ್ ಬಸ್ಟರು, ಬಟ್ ಇಲ್ಲಿ ಸ್ಟ್ರೆಸ್ ಜೊತೆ ಕುಕಿಂಗ್ ಮಾಡ್ತಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ, ಆ್ಯಂಡ್ ವ್ಯೂವರ್ಸ್ಗೂ ಕೂಡ ಇದೊಂದು ಹೊಸ ಶೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇಲ್ಲಿರೋರು ಎಲ್ಲರೂ ಅದ್ಭುತವಾದ ಕುಕ್ಗಳೇ, ಆದರೆ ಕ್ವಾಟ್ಲೆಗಳ ಜೊತೆ ಸೇರಿ ಅಡುಗೆ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಚಾಲೆಂಜಿಂಗ್ ಟಾಸ್ಕ್. ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಪರ್ಸ್ನಲಿ. ಆಮೇಲೆ ಎಲ್ಲರೂ ಲೈಫು ಇವತ್ತು ಸ್ಟ್ರೆಸ್ಫುಲ್ ಲೈಫು. ಸೊ ಅದನ್ನ ಈ ಜಡ್ಜ್ಮೆಂಟ್ಸ್ ಇಲ್ದೇ ನೀವು ಈ ಶೋನ ನೋಡಿದ್ರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಅಟ್ಲೀಸ್ಟ್
ನಮ್ಮ ಶೋ ಇರೋವರೆಗೂ ನೀವೆಲ್ಲರೂ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ನಗಾಡ್ತೀರಾ, ದಟ್ ಇಸ್ ಫಾರ್ ಶೋರ್. ಅದಕ್ಕೆ ಅಟ್ಲೀಸ್ಟ್ ನೀವು ಈ ಶೋನ ನೋಡಲೇಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾರಣ ಬಲವಂತವಾಗಿಂದ ಮೈಕ್ ಕೊಡ್ತಾವ್ರೆ, ನನಗೆ ಕೇಳಿಲ್ಲ. ಈ ನನ್ನ ಮಗ ತೂಕಾಲಿ ಭಾಳ ಹೊಟ್ಟೆವರಿಂದ ನನಗೆ ಕೊಡಿಸಿದ್ದಾನೆ. ಇಲ್ಲ ಇಲ್ಲ, ಇಷ್ಟ ಇದೆ. ಕಲರ್ಸ್ ಅಲ್ಲಿ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಹೊಸ ಹೊಸ ಕಲಾವಿದರು ಬರ್ತಾ ಇರ್ತಾರೆ. ಅಲ್ಲ, ಕಲರ್ಸ್ ಯಾವಾಗಲೂ ಹೊಸ ಹೊಸ ಕಲಾವಿದರು ಕರ್ತಾ ಇರ್ತಾರೆ. ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕ್ಕದಾಗಿ ಕೊಡ್ತಾರೆ, ಜೊತೆ ಕೆಲಸನೂ ಸಕ್ಕದಾಗಿ ಕೊಡ್ತಾರೆ. ಸೂಪರಾಗಿ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಗು ಸೂಪರ್ ಆಗಿರುತ್ತೆ. ದಯವಿಟ್ಟು ನೋಡಿ. ನೀನು ಕಲರ್ಸ್ ಅಪ್ಲೈ ಅಂತ ನನಗೂ ಗೊತ್ತು. ಮಾತಾಡ್ತೀನಿ ಒಂದು ನಿಮಿಷ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಶೋಗಳ, ತುಂಬ ಕಾಮಿಡಿ ಇರುತ್ತೆ, ಸಾಕಾಗಿರುತ್ತೆ. ದಯವಿಟ್ಟು ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ. ಇನ್ನು ಏನಾದರೂ ಹೇಳ್ಬೇಕು ಬಾಬಾ? ಈಗ ಇಷ್ಟ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ನಾನು ಗಿಲ್ಲಿ ಅವ್ರಿಗೆ ಮಾತಾಡಬಾರ್ದು ಅಂತ ಕೇಳ್ಕೊಂಡು ಬೇರೆ ಕೊಡ್ತಾ ಇದ್ದೀನಿ. ಮಂಗಳ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಲುಕ್ ಬಗ್ಗೆ ಹೇಳಿ, ಲ್ಯಾಗ್ ಮಾಡಿ ಸ್ವಲ್ಪ. ಲ್ಯಾಗ್ ಹೇಳಿ, ಸ್ವಲ್ಪ ಲ್ಯಾಗ್ ಮಾಡಿ ಲುಕ್ನ. ಈ ಲುಕ್ನ ಲುಕ್ ಅಲ್ಲಿ ಇದೀರಲ್ವಾ? ಇದು 2ನೇ ವಾರದ್ದು. ಈ ವಾರನೇ ಹೇಳದ? ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ಒಂದೊಂದು ಗೆಟಪ್ ಅಲ್ಲಿ ಇದೀವಿ. ಏನ್ ಮಾಡ್ತೀರಾ ಈ ಗೆಟಪ್ ಅಲ್ಲಿ ಅದೇಳಿ? ಎಲ್ಲ ಹೇಳ್ಬಿಟ್ರೆ ಟಿವಿ ಯಾರು ನೋಡ್ತಾರೆ? ನೀವು ನೋಡ್ಬೇಕು. ಅದಕ್ಕೆ ಈ ಗೆಟಪ್ ಅಲ್ಲಿ ಸುಮ್ಮನೆ ಜಲಕ್ ಕೊಟ್ಟಿದೀವಿ ಅಷ್ಟೇ. ಟೆಲಿಕಾಸ್ಟ್ ನೋಡಿ, ಸಾಕಾತ್ ಮಜಾ ಇರುತ್ತೆ. ಎಲ್ಲ ಬೇರೆ ಬೇರೆ ಗೆಟಪ್ ಇದ್ದಾರೆ. ಇಲ್ಲಿ ನೋಡಿ, ಎತ್ತಳಿ ತುಕಾಲಿ ಸಂತೋಷ್ ಅವರು KGF ಎಷ್ಟು ಗೆಟಪ್ ಅಂತ ಹೇಳ್ತಾ ಇದ್ದಾರೆ. ಇವರು ಧ್ರುವ ಸರ್ಜಾ ಅವರು, ಧನರಾಜ್ ಅವರು ಧ್ರುವ ಸರ್ಜಾ ಅವರು ಗೆಟಪ್ ಹಾಕಿದ್ದಾರೆ. ಇವರು ನೀವು ಯಾವ ಗೆಟಪ್ ಅಂತ ನೀವೇ ಹೇಳ್ಬಿಡಿ. ವಾಣಿ ಮುನಿಯಮ್ಮ ಅವ್ರು ಗೆಟಪ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಕಲಾವಿದರಲ್ಲಿ ಮೇಲು ಪರ್ವತ ನಮ್ಮ ಸೂರಜ್ ಅವರು ನಾಗವಲ್ಲಿ ಗೆಟಪ್ ಹಾಕಿದ್ದಾರೆ. ಇನ್ನು ಆ ಕಡೆ ಅವ್ರು ಪೊಲೀಸ್ ಸಾಯಿ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ. ಅವರು ಮಂಜುಳಾ ಅವ್ರು ಗೆಟಪ್ ಹಾಕಿದ್ದಾರೆ. ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ, ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ಒರಿಜಿನಲ್ ಗೆಟಪ್ ಹಾಕ ಬಂದಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಹುಚ್ಚ ಸಿನಿಮಾ ಸುದೀಪ್ ಸರ್ ಗೆಟಪ್ ಹಾಕಿದಾರಂತೆ. ಆ ಕಡೆ ರಮ್ಯಾ ಕೃಷ್ಣ ಅವ್ರ ಗೆಟಪ್ ರಾಜಮಾತೆ ಶಿವಗಾಮಿ ಅಂತೆ. ಇನ್ನ ಗೆಟಪ್ ಹಾಕಿದ್ದಾರೆ. ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ನಾನು ಜೋಗಿ ಸಿನಿಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ. ಧನ್ಯವಾದ. ಗ್ರಾಮರ್ ಮಿಸ್ಟೇಕ್ ಆಯಿತು. ಶಿವಣ್ಣ ಸರ್ ಗೆಟಪ್. ಇಲ್ಲ ನಾನು ಮಾತಾಡ್ಬೇಕಾ? ಇಲ್ಲ, ತುಂಬ ಈಗ ನಾವು ಕಾಮಿಡಿ ಶೋ ಇಲ್ಲ ಡ್ಯಾನ್ಸ್ ಶೋ ಯಾವ್ದಾರ ಮಾಡ್ಬೇಕಾದ್ರೆ ಮುಂಚೆನೇ ಪ್ಲ್ಯಾನ್ ಇರ್ತದೆ. ಅದ್ರ ಒಂದು ಸ್ಕ್ರಿಪ್ಟು ಹಿಂಗೆ ಮಾಡಬೇಕು, ಇದೇ ಹೇಳಬೇಕು ಅಂತ. ಬಟ್ ಇಲ್ಲಿ ಯಾವ ಪ್ಲ್ಯಾನು ಇರಲ್ಲ. ಅದೊಂದು ದೊಡ್ಡ ಟಾಸ್ಕು. ಇದು ಯಾಕೆ ವಸ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಲ್ಲ ಪ್ಲ್ಯಾನಿಂಗ್ ಏನಿಲ್ಲ. ಸುಮ್ಮನೆ ಕ್ಯಾಮ್ರಾ ಇರ್ತದೆ, ಒಂದು ಟಾಸ್ಕ್ ಕೊಡ್ತಾರೆ, ಆ ಫ್ಲೋಲ್ ಏನು ಬರುತ್ತೆ, ಆ ಸ್ಪಾಂಟನಿಟಿಯಾಗಿ ಅಲ್ಲಿ ಏನು ಬರುತ್ತೆ ಅದನ್ನು ಮಾಡಬೇಕು. ಅದು ತುಂಬ ದೊಡ್ಡ ಟಾಸ್ಕು. ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ನಮಗೂ ಹೊಸ ಎಕ್ಸ್ಪೀರಿಯೆನ್ಸು, ಎಲ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸು. ಧನ್ಯವಾದಗಳು. ಹಾಂ ಮೇಡಮ್, ನನಗೆ ಯಾವ ಸೂಟ್ ಆಯ್ತು ಅಂತ ನೀವು ಹೇಳಿ. ಹೌದಾ? ನೆಕ್ಸ್ಟ್ ಎಪಿಸೋಡ್ ಕೇಳ್ಬಿಟ್ಟು ಹಾಕ್ತೀನಿ ಬಿಡಿ. ನಾನು ನಿಜವಾಗ್ಲೂ ಹುಚ್ಚು ಮಾಡ್ಬಿಡ್ತೀನಿ. ನೀವು ಥ್ಯಾಂಕ್ ಯು. ಸ್ಕಿಟ್ಗಳ ಜೊತೆಗೆ ಮಾಡ್ತೀರಾ ಅಂತ ಸರ್? ಈ ಶೋಲಿ ಸ್ಕಿಟ್ ಅಂತ ಇರಲ್ಲ. ಈ ವಾರ ಬೇರೆ ಬೇರೆ ಪಾತ್ರಗಳಲ್ಲಿ ಬಂದಿದ್ದಾರೆ. ಮುಂದಿನ ವಾರ ಆಬ್ವಿಯಸ್ಲಿ ಟೀಮ್ ಅದು ನೀಟಾಗಿ ಪ್ಲಾನ್ ಮಾಡ್ತಾರೆ. ನಮ್ಗೇನಂದ್ರೆ ಹಿಂದಿನ ದಿನ ಗೊತ್ತಾಗತ್ತೆ ನಾಳೆ ಏನು ಮಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು 2ನೇ ವಾರ ಆಗಿರೋದ್ರಿಂದ ಈ ಗೆಟಪ್ಪಲ್ಲಿ ಇದ್ದಾರೆ. ಬಟ್ ಎಂಟೈರ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗತ್ತೆ. ಯಾಕಂದ್ರೆ ಇದೆಲ್ಲ ಥರ ಐಕಾನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡ್ಬೋದು. ಸೊ ಆ ಫ್ಲೇವರ್ಸ್ನ ತರಬೇಕಾಗತ್ತೆ. ಎಷ್ಟು ಎಪಿಸೋಡ್ ಅಂತ ಪ್ಲಾನ್? ಎಷ್ಟು ಎಪಿಸೋಡ್ ಪ್ಲಾನ್ ಮಾಡಿದ್ರು? ಎಷ್ಟು ಎಪಿಸೋಡು ಪ್ಲಾನ್ ಎಷ್ಟು ಎಪಿಸೋಡ್ ಅಂತ ಮಾಡಿದ್ರು? ಯೂಶಲಿ ನಾವು 3 ತಿಂಗಳಂತ ಮಾಡ್ತೀವಿ. ಬಟ್ ಅದು ಟೀಮ್ ಡಿಸೈಡ್ ಮಾಡ್ತಾರೆ ಸರ್, ಎಷ್ಟು ತಿಂಗಳುಗಳು ತೊಗೊಂಡು ಹೋಗ್ಬೇಕು ಏನು ಅಂತ. ನಮಗೆ ಡೇಟ್ ಕೊಟ್ಟಿದ ತಕ್ಷಣ ಖುಷಿ ಬರ್ತೀವಿ ನಾವು. ಹೌದು, ಪ್ರತಿ ವಾರನೂ ಬದಲಾಗ್ತಾ ಇರುತ್ತೆ. ಈ 1 ವಾರಕ್ಕಷ್ಟೇ. ಹಿಂದಿನ ವಾರ ಬೇರೆ ಇತ್ತು, ಅಂದರೆ ನೀವು ನೋಡುವಂಥ ನಾಳೆ ನೋಡುವಂಥ ಎಪಿಸೋಡಲ್ಲಿ ಬೇರೆ ಥರ ಇತ್ತು. ಈ ವಾರ ಬೇರೆ. ಪ್ರತಿ ವಾರವೂ ಒಂದು ಹೊಸತನ ತರಬೇಕು ಅನ್ನುವಂಥ ಪ್ರಯತ್ನ ಈ ವಾರದಲ್ಲಿದು. ಇದೇ ಮುಂದಿನ ವಾರನೂ ಇರುತ್ತೆ ಅನ್ನೋದಿಲ್ಲ, ಬೇರೆ ಹೊಸ ಪ್ರಯತ್ನನೂ ತರಬಹುದು. ಹೌದು.
ಇವರು ಕ್ವಾಟ್ಲೆಗಳು ಒಂದಿಷ್ಟು ಜನ ಇದ್ದಾರೆ, ಶೆಫ್ ಅಂತ ಒಂದಿಷ್ಟು ಜನ ಇದ್ದಾರೆ. ಅವ್ರಿಗೆ ಅಡುಗೆ ಮಾಡುವಾಗ ಇವ್ರಿಗೆ ಅಡುಗೆನೇ ಬರೋಲ್ಲ, ಇವ್ರು ಹೇಗೆ ಅವ್ರನ್ನ ನಿಭಾಯಿಸ್ತಾರೆ ಅನ್ನೋದಷ್ಟೇ, ಇವ್ರಿಗೆ ಕ್ವಾಟ್ಲೆ ಕೊಡೋದಷ್ಟೇ ಇವ್ರ ಕೆಲಸ. ಇದೇ ಪಾತ್ರದಲ್ಲಿಲ್ಲ. ಹೌದು, ಗೇಟಪ್ ಅಷ್ಟೇ. ಮೇಡಮ್, ಇಲ್ಲಿ ನನ್ನ ಕ್ವಶನ್ ಕೆಂಪಮ್ಮ ಅವರಿಗೆ. ಅಲ್ಲಿ ನೋಡಿರ್ತೀವಿ, ಬಟ್ ಈ ಫಸ್ಟ್ ಟೈಮ್ ಏನ್ರಿ ಹೋಟ್ಲಲ್ಲಿ ನೋಡಿರ್ತೀವಿ, ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಲ್ಲಿ ನೋಡ್ತಿದೀವಿ. ನಿಮ್ಗೆ ಇದೆಲ್ಲ ಹೊಸದು, ಸೊ ಹೆಂಗ್ ಅಡ್ಜಸ್ಟ್ ಆಗ್ತಿದ್ದೀರಾ? ಕ್ವಾಟ್ಲೆ ಎಲ್ಲ ಹೆಂಗ್ ತಡ್ಕೊಂತಿದ್ದೀರಾ? ನಿಮ್ ಬರುವಂತ ಅಡಿಗೆನ ಏನಾದ್ರು ಮರ್ತು ಬಿಡ್ತಿದ್ದೀರಾ ಅಂತ? ಇಲ್ಲ ಮರೆಯೋದಿಲ್ಲ ಅದನ್ನ. ಎಷ್ಟು ವರ್ಷ ಆದ್ರೂ ನಾವು ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಮಾಡೋದು. ಆದರೆ ನಾನು ಈ ಸೋಪ್ ಬರ್ತಾನೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. ಆದರೆ ಜನ ಎಲ್ಲ ಆಯ್ಕೆ ಮಾಡಿ ನೀನು ಬರಬೇಕು ಕೆಂಪಮ್ಮರೆ ಅಂತ ಕರೆದಿದ್ದಾರೆ. ಈ ಜನಗಳಿಗೆಲ್ಲ ಸಂತೋಷ ಪಡ್ತೀನಿ ನಾನು, ಆ ಧನ್ಯವಾದ ಹೇಳ್ತೀನಿ ನಾನು. ಆದರೆ ಏನೇ ಕ್ವಾಟ್ಲೆ ಕೊಟ್ಟರು ನಾವು ಮಾಡ್ತೀನಿ ಅನ್ನೋದೊಂದು ಮನಸ್ಸಿರುತ್ತಲ್ಲ, ಅದೇ ಸಾಕು ನನಗೆ. ನೆಕ್ಸ್ಟ್ ಕ್ವಾಟ್ಲೆ ಕೆಂಪಮ್ಮ ಆಗ್ತೀರಾ ಅಂತ? ಏನಂದ್ರು ಅನ್ಬೋದು. ನನ್ನ ಹೆಸರು ನಿಜ ಹೆಸರು ಕೆಂಪಮ್ಮ ಅಲ್ಲ, ನಿಂಗಮ್ಮ. ಇಲ್ಲಿ ನಮ್ಮೆಲ್ಲ ಜನ ಕೆಂಪಗಿರೋದಕ್ಕೆ ಕೆಂಪಮ್ಮ ಅಂತ ಇಟ್ಟಿದ್ದಾರೆ ಪೊಲೀಸ್ನವರೆಲ್ಲ. ಶ್ರುತಿ ಮ್ಯಾಮ್, ಇಲ್ಲಿ ಬಿಕಾಸ್ ಇಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಕಾಮಿಡಿಯನ್ಸ್ ಇದ್ದಾರೆ, ಜೊತೆಗೆ ವಿಲನ್ಸ್ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಯಾವ ರೀತಿ ಸೆಲೆಕ್ಷನ್ ಕ್ರೈಟೀರಿಯಾ? ಬಹುಶಃ ಅಡುಗೆ ಬರೋರು, ಅಡುಗೆ ಬಗ್ಗೆ ಗೊತ್ತಿಲ್ಲದೆ ಇರೋರು, ಇವೆರಡೇ ಕ್ರೈಟೀರಿಯಾ ಅಂತ ನನಗೆ ಅನಿಸುತ್ತೆ. ತುಂಬ ಪಾಪ್ಯುಲರ್ ಆಗಿರೋ ಕಲಾವಿದರಾಗಿದ್ರೂ ಕೂಡ ಅವ್ರಿಗೆ ಅಡುಗೆ ಬರಬೇಕಿಲ್ಲಿ. ಪಾಪ್ಯುಲರ್ ಅಂದ ತಕ್ಷಣ ಅವ್ರಿಗೆ ಅಡುಗೆ ಬರಲಿಲ್ಲ ಅಂತಂದರೆ ಅವ್ರನ್ನ ಶೆಫ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಪಾಪ್ಯುಲರ್ ಆಗಿರೋರು ಜೊತೆಗೆ ಅಡುಗೆ ಬರೋರು, ಪಾಪ್ಯುಲರ್ ಆಗಿರೋರು ಅಡುಗೆ ಬಗ್ಗೆ ಗೊತ್ತೇ ಇದ್ದಿರೋರು, ಈ ಎರಡು ವಿರುದ್ಧವಾದಂಥ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಮೇಡಮ್, ಮಧ್ಯೆ ಸ್ಪೆಷಲ್ ಗೆಸ್ಟ್ಗಳು ಬರ್ತಾರಾ? ಅದು ಇನ್ನೂ ಯೋಚನೆ ಮಾಡಿಲ್ಲ. ಈ ಫಾರ್ಮೇಟಲ್ಲಿ ಇದುವರೆಗೂ ಇಲ್ಲ, ಮುಂದೆ ಗೊತ್ತಿಲ್ಲ. ಮೇಡಮ್, ನನ್ನ ಪ್ರಶ್ನೆ ಪ್ರೇರಣಾ ಅವ್ರಿಗೆ. ಮ್ಯಾಮ್, ಸುಮಾರು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಯಾಕಂದರೆ ಅಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ಬಿಟ್ಟು ಬರ್ತಾ ಇದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಸಂತೋಷ ಆಗ್ತಾ ಇದೆ. ಆ್ಯಕ್ಚುಲಿ ನಾನು 5 ಇಯರ್ಸ್ ಆಗಿದೆ ನಾನು ಕನ್ನಡದಲ್ಲಿ ಲಾಸ್ಟ್ ಮಾಡಿ. ಆ್ಯಂಡ್ ತುಂಬ ವರ್ಷದಿಂದ ವಾಪಸ್ ಬರಬೇಕು. ಮಧ್ಯದಲ್ಲಿ ಮೂವೀಸ್ ಎಲ್ಲ ಮಾಡಿದ್ದೆ, ಬಟ್ ನಮ್ಮ ಕಲರ್ಸ್ ಕನ್ನಡ ಅಲ್ಲಿ ಏನಾದರೂ ಮಾಡಬೇಕು ಅಂತ ಆಪರ್ಚುನಿಟಿ ನೋಡ್ತಾನೆ ಇದ್ದೆ. ಬಟ್ ಏನೋ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಬಟ್ ಇದು ಸಡನ್ ಟಪಕ್ಕ ಬಿತ್ತು ಕರೆಕ್ಟಾಗಿ. ಆ್ಯಂಡ್ ಟೂ ಗುಡ್ ಇದೆ, ಯಾಕಂದರೆ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ. ಆ್ಯಂಡ್ ಇವರೆಲ್ಲ ಕೊಡೋ ಆ್ಯಂಡ್ ಒಬ್ಬರು ಕ್ವಾಟ್ಲೆ ಇರಲ್ಲ ನಮಗೆ, ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕುಕ್ಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ. ಸೊ ನೋಡೋವ್ರಿಗೆ ಇನ್ನೂ ಎಂಟರ್ಟೈನ್ ಆಗುತ್ತೆ. ನೀವೆಲ್ಲ ಅಲ್ಲಿ ಸಿಂಕ್ ಆಗಿ ಹೋಗ್ತೀರಾ ನಮ್ಮ ಜೊತೆ, ಅಲ್ಲಿ ಕೂತ್ಕೊಂಡು ಅಯ್ಯೋ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ನೋಡಿ ಶೋನ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಕಮಿಂಗ್ ಬ್ಯಾಕ್ ಟು ಕನ್ನಡ. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಕುಕ್ಕಿಂಗ್ ಶೋ ಅಂತ ಹೇಳಿದಾಗ ನಾನು ಈಸಿ ಫಾರ್ಮೇಟ್ ಇರುತ್ತೆ ಅಂದ್ಕೊಂಡು ಒಪ್ಕೊಂಡೆ. ಬಟ್ ಕ್ವಾಟ್ಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಕ್ವಾಟ್ಲೆ ಅಂತ ಗೊತ್ತಿರಲಿಲ್ಲ. ಸ್ಪೆಷಲಿ ಇಲ್ಲೇ ಇದ್ದಾರೆ ಒಬ್ರು. ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಶೋ ಶುರು ಆಗ್ಬೇಕಾದ್ರೆ ನಾವು ತುಂಬಾ ಮಜಾ ಮಾಡಿಕೊಂಡು ಖುಷಿಯಾಗಿರ್ತೀವಿ. ಅದೇ ಥರ ಕ್ವಾಟ್ಲೆ ಅಂತ ಬಂದಾಗ ಅವ್ರು ಕೂಡ ಕ್ವಾಟ್ಲೆ ನಾವು ಇರಿಟೇಟ್ ಆಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಕುಕ್ ಮಾಡೋದು ತುಂಬಾ ಕಷ್ಟ, ಯಾಕಂದರೆ ಅವ್ರನ್ನ ತಡ್ಕೊಂಡು ಅವ್ರು ಮಾಡೋ ಕ್ವಾಟ್ಲೆಗಳನ್ನ ಎಲ್ಲ ಸಹಿಸ್ಕೊಂಡು ಕುಕ್ ಮಾಡೋದು ತುಂಬಾ ಕಷ್ಟ. ಮನೇಲಿ ಮಾಡಬೇಕಾದ್ರೆ ನಮ್ಮೊಂದು ಫಾರ್ಮೇಟ್ ಇರುತ್ತೆ, ಓಕೆ ಇಲ್ಲೆಲ್ಲ ಇರುತ್ತೆ, ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದನ್ನು ಇವ್ರ ಜೊತೆ ಸೇರ್ಕೊಂಡು ಮಾಡೋದು ಒಂಥರ ಟಾಸ್ಕೇ ಅನ್ಬೋದು. ಒಟ್ಟಿನಲ್ಲಿ ನಾವು ತುಂಬಾ ಎಂಟರ್ಟೈನ್ ಮಾಡಿಕೊಂಡು ತುಂಬ ಫನ್ನಾಗಿ ಈ ಶೋನ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕಾದ್ರೆ. ಸೊ ಒಂದು ಹಾಫ್ ಆನ್ ಅವರ್ ಆಗಲಿ ಅಥವಾ 1 hour ಆಗಲಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಏನಾಗುತ್ತೆ ಅದು ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಶೋ ನೋಡಲೇಬೇಕು ಆ್ಯಂಡ್ ನೀವು ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲನೇ ಟೆಲಿವಿಷನ್ ಶೋ ನಂದು. 4 ವರ್ಷದಿಂದ ಮೂವಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು 12 ಮೂವಿ ಮಾಡಿದ್ದೀನಿ. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ. ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗ್ಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ
ಉಪ್ಪು ಕಮ್ಮಿ ಆಗಿದೆ ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವೊಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ, ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವೊಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟೇ ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊತಿದ್ದೀನಿ. ಯಾಕಂದರೆ ಐ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗೆ ಇವತ್ತು. ಸೊ ಅದೇ ನಿಮಗೂ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಅದು ನಿಜ. ಒಂದು ಅರ್ಧ ಗಂಟೆ 1 ಅವರ್ ನಕ್ಕಿದ್ರೆ ತುಂಬ ಹೆಲ್ದಿಯಾಗಿರ್ತೀರ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು. ಕಾವ್ಯ ಅವರೇ, ನೀವು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲರೂ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಆಗಿ ನೋಡಿರ್ತೀರ. ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತು ವಾರ್ನಿಂಗ್ ಮಾಡಿಕೊಂಡು ಈ ಥರ ಪಾತ್ರಗಳು ಮಾಡಿದ್ದೆ. ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡುತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಶಿಲ್ಪಾ ಅವರೇ, ಶೋ ನಮಸ್ಕಾರ. ನನ್ನನ್ನು ಮೈತ್ರಿಯಾಗಿ ನೋಡಿರ್ಬೋದು, ಇವಾಗ ಶಿಲ್ಪ ಆಗಿ ನೋಡ್ತೀರಾ. ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆಗಳ ಜೊತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾ ಇದ್ರೆ ಸುಮ್ಮನೆ ಸೀರಿಯಸ್ ಆಗಿ ಮಾಡ್ತಾ ಇರ್ತೀರಾ. ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೀರೋಯಿನ್ ಆಗಾಯಿತು, ವಿಲನ್ ಆಗಾಯಿತು, ಬೇರೆ ಬೇರೆ ಪಾತ್ರಗಳಾಯಿತು. ಬಟ್ ಕ್ವಾಟ್ಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅಥವಾ ಕಾಮಿಡಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ರಿಯಲ್ ಲೈಫಲ್ಲಿ ಆಮ ಕ್ವಾಟ್ಲೆ. ಈ ಶೋ ಮುಖಾಂತರ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಶೋ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ರೆ ಸಾಕು, ಅಷ್ಟು ಫನ್ ಆಗಿದೆ. ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್, ಎಲ್ಲರೂ ಹೇಳ್ದಂಗೆ. ಸೊ ನೀವೆಲ್ಲರೂ ನೋಡಬೇಕು. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಅನ್ಸುತ್ತೆ, ಇದು 1.5 hour ಅಷ್ಟೇ, ನಾ ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಬಿಕಾಸ್ ನಮಗೆ ಅನ್ಸುತ್ತೆ, ಮುಗ್ದೋಯ್ತಾ, ವಾರಕ್ಕೆ 1 ದಿನ ಶೂಟಿಂಗ್ ಅಂತ. ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್. ಸೊ ಎಲ್ಲರೂ ನೋಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಧನರಾಜ್ ಅವರೇ, ಎಲ್ರಿಗೂ ನಮಸ್ತೆ. ತುಂಬಾ ಖುಷಿಯಾಗೋದು ವಿಷಯ ಏನಂದರೆ, ನಾವು ಶೂಟಿಂಗ್ ಮಾಡೋ ಟೈಮು ನಮ್ಗೆ ಗೊತ್ತಾಗೋದಿಲ್ಲ ಹೋಗೋದು, ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ. ಜೊತೆಗೆ ನಾನು ಜನರಲ್ ಆಗಿ ಹೇಳಬೇಕು ಅಂದರೆ, ಈಗ ಮನೆಯಲ್ಲಿ ನಮ್ಮ ಅಕ್ಕ, ತಂಗಿ ಅಥವಾ ಚಿಕ್ಕಮ್ಮ ಯಾರಾದರೂ ಮೊಬೈಲಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬಲ್ಲಿ. ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರೋಲ್ಲ, ಯಾಕಂದರೆ ಬರೀ ಕುಕ್ಕಿಂಗ್. ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ. ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವುದಾದ್ರೂ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಮಗೆ ಇನ್ನೂವರೆಗೂ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಕ್ವಾಟ್ಲೆ ಗ್ಯಾಂಗ್, ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಶೋನ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದರೆ ನೋಡೋ ಆಡಿಯನ್ಸ್ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ತುಕಾಲಿ ಎಷ್ಟು ರೆಡಿಯಾಗಿದ್ದೀರಾ ಅಂತ ಹೇಳಿ. ಮೇಡಮ್, ಭಾರಿ ಖುಷಿ ಆಗುತ್ತೆ. ಕ್ವಾಟ್ಲೆ ನಮ್ಮ ಭಾವ, ಗಿಲ್ಲಿನಿ ಇವರೆಲ್ಲ ಕೊಡೋಷ್ಟು ಮ್ಯಾಲೆಂಟ್ ಕೊಡಲ್ಲ. ನಾನು ತುಂಬ ಡೀಸೆಂಟಾಗಿ ವರ್ಕ್ ಮಾಡಿ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅವ್ರಿಗೆ. ಬಟ್ ಏನಂದರೆ, ಇದುವರೆಗೂ ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾಯಿದ್ವಿ. ಬಟ್ ಇದು ತುಂಬ ಡಿಫ್ರೆಂಟು, ಚಾಲೆಂಜು. ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ, ಒಂದು ಕಾನ್ಸೆಪ್ಟ್ ಇಲ್ದೇ ದಿಢೀರಂತ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ, ನಿಜಕ್ಕೂ ದೊಡ್ಡ ಚಾಲೆಂಜು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀವಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಇದೆ. ಟೆಲಿಕಾಸ್ಟ್ ಆದ್ಮೇಲೆ ಜನ ನೋಡಿ ಅದನ್ನು ಹೇಳಬೇಕು. ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನಗ್ಸೋದೇ ಒಂದು ಚಾಲೆಂಜು, ಈ ಥರ ನಗ್ಸೋದು ತುಂಬ ಚಾಲೆಂಜು. ಯಾಕೆಂದರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು. ಈ ನಗೋರ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನಮಗೆ. ಥ್ಯಾಂಕ್ ಯು, ಲವ್ ಯು. ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಲಿಸಿ. ಅಣ್ಣ ಹೇಳ್ದಂಗೆ ಎಲ್ಲ ಕಾಯಿಲೆಗಳಿಗೂ ಮದ್ದು, ಔಷಧಿ ನಗು. ದಯವಿಟ್ಟು ನಗುನ ಸ್ವೀಕರಿಸಿ, ನಿಮ್ಮ ರೋಗಗಳನ್ನೆಲ್ಲ ಹೋಗ್ಲಾಡಿಸಿ ಅಂತ ಕೇಳ್ಕೊಡ್ತಾ, ಥ್ಯಾಂಕ್ ಯು, ಲವ್ ಯು, ಲವ್ ಯು. ಎಸ್, ಅದು ಆ್ಯಕ್ಚುಲಿ ತುಂಬ ಫನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ನಾವಂತೂ ಯಾವಾಗಲೂ ಸೆಟ್ಟಲ್ಲಿ ನಗ್ತಿರ್ತೀವಿ.
ಎಲ್ಲರಿಗೂ ಫನ್ ಅಂದ್ರೆ ನೋಡಿ ಇಲ್ಲೇ ಇದೆ ನೋಡಿ, ನಾನೊಂದು ನಾಗವಲ್ಲಿ ಗೆಟಪ್ ಹಾಕಿದ್ದೀನಿ. ಯಾವ ಆ್ಯಂಗಲ್ ಅಲ್ಲಿ ನಾಗವಲ್ಲಿ ತರ ಕಾಣಿಸ್ತಿದ್ದೀನಿ. ನಂದಾದ್ರೂ ಪರವಾಗಿಲ್ಲ. ಇನ್ನು ಇಲ್ಲೊಬ್ಬ ಯಶ್ ಸರ್ ಇದ್ದಾರೆ ಇಲ್ಲಿ. ಯಾವ ಆ್ಯಂಗಲ್ ಅಲ್ಲಿ ಇವರು ಯಶ್ ಸರ್ ನೀವೇ ದಯವಿಟ್ಟು ಹೇಳಿ. ಶಿವ ರವಿಚಂದ್ರನ್ ಸರ್ ಇದ್ದಾರೆ ನೋಡಿ, ಕೇರಳ ಕುಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಸೊ ನೋಡಿ ಇಲ್ಲೆಷ್ಟು ಫನ್ ಇದೆ. ಸೊ ಸೆಟ್ಟಲ್ ಅಂತೂ ನಾವು ಅಕ್ಕ ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನವ್ಯ ವಾಣಿ ಅವರೇ, ಶೋ ಕುರಿತು ಎಲ್ರಿಗೂ ನಮಸ್ತೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ನಮ್ಮ ಅಭಿಪ್ರಾಯನೂ ಇದೆ. ಬಟ್ ಈ ಕುಕ್ಕುಗಳ ಜೊತೆ ಕ್ವಾಟ್ಲೆ ಮಾಡೋದಿದೆಯಲ್ಲ, ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಅವ್ರು ಹೇಗೆ ತಗೋತಾರೆ ಗೊತ್ತಿಲ್ಲ. ಇದು ಸ್ಕ್ರಿಪ್ಟೆಡ್ ಕೂಡ ಆಗಿರೋದಿಲ್ಲ. ನಮಗೇನು ಮನ್ಸಿಗೆ ಬರುತ್ತೆ ಆ ರೀತಿ ನಾವು ಅವ್ರ ಜೊತೆ ನಡ್ಕೋತಾ ಇರ್ತೀವಿ. ಅದನ್ನು ಅವರು ಸ್ಟ್ರಿಕ್ಟ್ ಆಗಿ ತಗೋಬೋದು ಅಥವಾ ಅವರು ಕಾಮಿಡಿಯಾಗೂ ತಗೋಬೋದು. ಸೊ ಇದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಶೋ ಆಗುತ್ತೆ, ಎಲ್ಲ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲರ್ಸ್ ಕನ್ನಡದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಐ ಥಿಂಕ್ ಎಷ್ಟು ದಿನ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ. ಇದು ನಾನು ಮೊದಲನೇ ಸತಿ ಒಂದು TV ಶೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಂದರೆ ಇಲ್ಲಿ ಬರೀ ಕ್ವಾಟ್ಲೆಗಳು ಕುಕ್ಸಿಗೆ ಕ್ವಾಟ್ಲೆ ಕೊಡ್ತಾ ಇಲ್ಲ, ಕ್ವಾಟ್ಲೆಗಳಿಗೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ಇಯರ್ ಕಲರ್ಸಲ್ಲಿ ಇಂಟ್ರಡ್ಯೂಸ್ ಆದೆ ನಿನಗಾಗಿ ಸೀರಿಯಲ್ ಮೂಲಕ ವಜ್ರೇಶ್ವರಿಯಾಗಿ. ಈಗ 1 ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ ಕ್ವಾಟ್ಲೆ ಕಿಚನಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಜನರಲಿ ನನಗಿಷ್ಟ ಕುಕ್ ಮಾಡೋದು. ಈ ಕಿಚನಲ್ಲಿ ಕಷ್ಟ ಆಗ್ತಾ ಇದೆ. ಕ್ವಾಟ್ಲೆಗಳು ಚೆನ್ನಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೂ ಆ್ಯಂಡ್ ಬೇರೆ ಟೀಮ್ ನೋಡಿದಾಗ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗ್ನಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ. ನಂಗೆ ಸ್ವಲ್ಪ ಕಷ್ಟ. ಈ ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ, ಲೆಟ್ ಮೈ ಸೆಲ್ಫ್ ಅಂತ ಹೇಳಲ್ಲ, ಪರ್ಸನಾಲಿಟಿ ಗೋ. ಸೊ ಬೀಯಿಂಗ್ ಎ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಕ್ಯಾನ್ ಲೆಟ್ ಗೋ. ತುಂಬ ಹುಚ್ಚುಚ್ಚಂಗೆ ಆಡೋದು, ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ. ಸೊ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಲೆಟ್ ಗೋ. ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ. ಸೊ ಹೋಪ್ಫುಲಿ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್. ಥ್ಯಾಂಕ್ ಯು. ನಿವೇದಿತಾ ಗೌಡ ಅವರೇ, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ. ಹಾಯ್ ಎವ್ರಿವನ್. ಸೊ ಇದು ಶೋ ಬಂದು ಸಿಕ್ಕಾಪಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಕೊಡೋದಕ್ಕಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಪಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಪಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಶೋ ನಿಮ್ಗೆ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಶೋನ ಶಕ್ತಿ 4 ಪಿಲ್ಲರ್ ಅಂದರೆ ಇವ್ರು 4 ಜನ: ಅನು ಅಕ್ಕ, ಶ್ರುತಿ ಮ್ಯಾಮ್, ಕೌಶಿಕ್ ಸರ್ ಹಾಗೂ ಕುರಿ. ಇವ್ರು 4 ಪಿಲ್ಲರ್ ಇಲ್ಲ ಅಂದರೆ ಈ ಶೋ ಇಲ್ಲ. ಆ ಪಿಲ್ಲರ್ ಮಧ್ಯೆ ಒಬ್ಬ ನಿಂತಿರ್ತಾನೆ ನೋಡಿ, ಅದು ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವೆಲ್ಲ ನಾನು ಅಂತ ಹೇಳ್ತೆ ನಾವೆಲ್ಲ. ಸೊ ತುಂಬ ಚೆನ್ನಾಗಿದೆ ಶೋ. ದಯವಿಟ್ಟು ಎಲ್ಲರೂ ನೋಡಿ. ರಾತ್ರಿ ಶನಿವಾರ ಭಾನುವಾರ 9 ಗಂಟೆಗೆ ಬರ್ತಿದೆ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಈಗ ಫೋಟೋ ಶೂಟ್